ಮೈಸೂರು ರಂಗಾಯಣ ರೆಪರ್ಟ್ರಿ ಸಿದ್ಧಪಡಿಸಿರುವಂಥ ಗೋರ್ಮಾಟಿ ನಾಟಕದ ಪ್ರದರ್ಶನವನ್ನು ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮಕ್ಕೆ ಶುಭ ಕೋರಲು ಆಗಮಿಸಿರುವಂಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿರುವಂಥ ಡಾಕ್ಟರ್ ಧರಣಿದೇವಿ ಮಾಲ್ಗತ್ತಿ ಮೇಡಮ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಹೇಳಿ ನಾನು ಕೋರ್ತಾ ಇದ್ದೀನಿ. ಹಾಗೆ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿಯ ಅಧ್ಯಕ್ಷರಾಗಿರುವಂಥ AR ಗೋವಿಂದ ಸ್ವಾಮಿ ಅವರು ಕೂಡ ಬರಬೇಕು. ಕರ್ನಾಟಕ ನಾಟಕ ಅಕಾಡೆಮಿಯ ಅಧ್ಯಕ್ಷರಾಗಿರುವಂಥ ಶ್ರೀ ನಾಗರಾಜ್ ಮೂರ್ತಿ ಅವರು ದಯವಿಟ್ಟು ಬನ್ನಿ. ಈ ನಾಟಕದ ನಿರ್ದೇಶನವನ್ನು ಮಾಡಿರುವಂಥ ಶ್ರೀಯುತ C ಬಸವಲಿಂಗಯ್ಯ ಅವರು, ನಾಟಕಕಾರರಾಗಿರುವಂಥ ಶ್ರೀ ಶಾಂತಾನಾಯಕ್ ಅವರು, ಹಾಗೂ ಕನಕದಾಸ ಸಂಶೋಧನಾ ಹಾಗೂ ಅಧ್ಯಯನ ಪೀಠದ ಅಧ್ಯಕ್ಷರಾಗಿರುವಂಥ ಶ್ರೀ ಕಾತಾ ಚಿಕ್ಕಣ್ಣ ಸರ್ ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಹೇಳಿ ವಿನಂತಿಸ್ಕೋತಾ ಇದ್ದೀನಿ. ದಯಮಾಡಿ ಸರ್. ಬಹುಶಃ ಮಳೆಯ ಕಾರಣಕ್ಕೆ ನಾವು ನಿರೀಕ್ಷೆ ಮಾಡಿದಷ್ಟು ಪ್ರೇಕ್ಷಕರು ಬಂದಿಲ್ಲ. ಆದರೆ ಬಂದಿರುವಂಥ ಪ್ರೇಕ್ಷಕರು ಪ್ರತಿಯೊಬ್ಬರು ನಮಗೆ 100 ಜನಕ್ಕೆ ಸಮಾನ. ತಾವೆಲ್ಲ ದಯವಿಟ್ಟು ಮುಂದ್ಗಡೆ ಬಂದು ಕೂತ್ಕೋಬೇಕು. ಯಾಕಂದರೆ ಕಲಾವಿದರು ನಾಟಕವನ್ನು ಮಾಡಬೇಕು ಅಂತಂದರೆ ನಿಮ್ಮ ಒಂದು ಪ್ರತಿಕ್ರಿಯೆ ತುಂಬ ಅಗತ್ಯ. ದಯಮಾಡಿ ತಾವು ಮುಂದೆ ಬನ್ನಿ. ಹಿಂದೆ ಕೂತಿರೋರೆಲ್ಲ ದಯಮಾಡಿ ಮುಂದೆ ಬನ್ನಿ. ಸರ್ ನಾಗರಾಜ್ ಮೂರ್ತಿ ಸರ್ ದಯವಿಟ್ಟು ಬನ್ನಿ. 2 ನಿಮಿಷ ಸರ್. ಪ್ರೇಕ್ಷಕರು ಯಾರು ಗಾಬರಿ ಆಗಬೇಡಿ. ನಾವೇನು ದೊಡ್ಡ ಸಮಾರಂಭ ಮಾಡ್ತಾ ಇಲ್ಲ. ಬರೀ ಈ ನಾಟಕಕ್ಕೆ ಶುಭ ಕೋರೋಗೋಸ್ಕರ ಗಣ್ಯರು ವೇದಿಕೆಗೆ ಬಂದಿದ್ದಾರೆ, ಅದು ತಮ್ಮ ಪರವಾಗಿ. 2023-24ನೇ ಸಾಲಿನ ಆಯವ್ಯಯದಲ್ಲಿ ಬಂಜಾರ ಸಮುದಾಯವನ್ನ, ಬುಡಕಟ್ಟು ಸಮುದಾಯವನ್ನ ಮುಖ್ಯವಾಹಿನಿಗೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಉತ್ಸವವನ್ನ ಮಾಡಬೇಕು ಅಂತ ಹೇಳಿ ಆಯವ್ಯಯದಲ್ಲಿ ಘೋಷಣೆಯನ್ನ ಕರ್ನಾಟಕ ಸರ್ಕಾರ ಮಾಡಿತ್ತು. ಕಳೆದ ನವೆಂಬರ್ನಲ್ಲಿ ಇಲಾಖೆ ಅಧಿಕಾರಿಗಳ ಸಭೆ ಮಾಡುವಾಗ ಇಲಾಖೆ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ ಶಿವರಾಜ್ ತಂಗಡಿಗೆ ಸರ್ ಅವರು ಮೈಸೂರು ರಂಗಾಯಣ ಮತ್ತು ಬೇರೆ ಬೇರೆ ರಂಗಾಯಣಗಳಿಗೆ ಈ ತರದೊಂದು ಟಾಸ್ಕ್ ಅನ್ನ ನಮಗೆ ಕೊಟ್ಟಿದ್ರು. ನೋಡೋಣ, ಇಂಥ ಒಂದು ಉತ್ಸವ ಮಾಡ್ತಾ ಇದ್ದೀವಿ ಇಲಾಖೆಯಿಂದ, ಎಲ್ಲ ರಂಗಾಯಣಗಳು ಕೂಡ ಬಂಜಾರ ಸಮುದಾಯದ ಕುರಿತು ಒಂದು ಉತ್ತಮ ನಾಟಕವನ್ನ ತಾವು ಸಿದ್ಧಪಡಿಸಬೇಕು ಅಂತ ಹೇಳಿದಾಗ ನಾವು ಅದನ್ನು ತುಂಬಾ ಗಂಭೀರವಾಗಿ ಪರಿಗಣಿಸಿ ಬಂಜಾರರ ಬಗ್ಗೆ, ಅಂದ್ರೆ ಈ ನಾಟಕವನ್ನ ಕಟ್ಟೋದು ಅಷ್ಟು ಸುಲಭ ಆಗಿರ್ಲಿಲ್ಲ. ಇವರು ಆರಂಭದಲ್ಲಿ ಆಗಿದ್ದಂಥವರು, ಕೃಷಿಕರಾದರು, ಹಾಗೆ ಪಶುಪಾಲಕರಾಗಿದ್ರು. ಒಟ್ಟಾರೆ ಶ್ರಮಿಕ ವರ್ಗದ ಈ ಬಂಜಾರ ಸಮುದಾಯ ವರ್ಣರಂಜಿತವಾದಂಥದ್ದು. ಅದನ್ನ ನಾವು 2-3 ಗಂಟೆಗಳಲ್ಲಿ ಕಟ್ಕೊಡೋದಕ್ಕೆ ಸಾಧ್ಯ ಆಗದರಷ್ಟು ಶ್ರೀಮಂತ ಸಂಸ್ಕೃತಿ ಬಂಜಾರದ್ದು. ಆದ್ರೂ ನಾವು ಘಾಗರ್ ಮೇ ಸಾಗರ್ ಅನ್ನೋ ರೀತಿನಲ್ಲಿ ಒಂದು 2-2.5 ಗಂಟೆನಲ್ಲಿ ಬಂಜಾರರ ಬದುಕನ್ನ ಕಟ್ಟಿಕೊಡುವಂತ ಕೆಲಸ ಮೈಸೂರು ರಂಗಾಯಣ ರೆಪರ್ಟ್ರಿ ಮಾಡಿದೆ. ಇಂಥ ಒಂದು ನಾಟಕದ ನಿರ್ದೇಶನವನ್ನ ನಾವು ಮಾಡಿಕೊಡ್ಬೇಕು ಅಂತ ಹೇಳಿ ರಂಗಾಯಣದ ಮಾಜಿ ನಿರ್ದೇಶಕರು ಮತ್ತೆ ರಂಗಾಯಣ ರೆಪರ್ಟ್ರಿ ಅಂದ್ರೆ ಒಂದು ಕರ್ನಾಟಕದ ರಂಗಭೂಮಿಗೆ ಅದು ಪ್ರಯೋಗಶಾಲೆ ಇದ್ದ ಹಾಗೆ. ಅನೇಕ ರಂಗ ಪ್ರಯೋಗಗಳು ಈಗಾಗಲೇ ಮೈಸೂರು ರಂಗಾಯಣ ಮಾಡಿದೆ. ಅಂತ ಹಲವಾರು ರಂಗ ಪ್ರಯೋಗಗಳ ನಿರ್ದೇಶನವನ್ನ ಮಾಡಿದವರು C ಬಸವಲಿಂಗಯ್ಯ ಅವರು. ಎಲ್ಲ ನಿರ್ದೇಶನ ಅವ್ರು ಮಾಡಿರುವಂತಹ ಎಲ್ಲ ನಾಟಕಗಳು ಕೂಡ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾಗಿರುವಂಥದ್ದು, ತಮಗೆ ಗೊತ್ತಿರುವಂಥದ್ದು. ಈ ನಾಟಕದ ನಿರ್ದೇಶನ ಮಾಡಬೇಕು ಅಂತ ಅವ್ರನ್ನ ಕೇಳ್ಕೊಂಡಾಗ ಅವರು ತುಂಬಾ ಪ್ರೀತಿಯಿಂದ ಬಂದು ಮಾಡಿಕೊಟ್ಟಿದ್ದಾರೆ. ಅದನ್ನ ತಾವೀಗ ನೋಡ್ತಾ ಇದ್ದೀರಿ. ಈ ನಾಟಕದ ಪಟ್ಟವನ್ನ ಸಿದ್ಧಪಡಿಸಿದವರು ಮತ್ತೆ ಗೋರ್ಮಾಟಿ ಅನ್ನುವಂಥ ಒಂದು ಹೆಸರು ಏನಿದೆ, ಈ ಹೆಸರಿನ ಕಾದಂಬರಿಯನ್ನ ಬರೆದಿರುವಂತವರು ಶಾಂತಾನಾಯಕ್ ಸರ್. ಮತ್ತೆ ಬಹಳ ಮುಖ್ಯವಾಗಿ ನಾನು ಇಲ್ಲಿ ನೆನೆಸ್ಕೊಳ್ಬೇಕಾಗಿರೋದು ನಮ್ಮ ಇಲಾಖೆ ನಿರ್ದೇಶಕರು. ಇಂಥದ್ದೊಂದು ಟಾಸ್ಕ್ ನಮಗೆ ಕೊಟ್ಟಾಗ ಮೇಡಮ್ ಹತ್ರ ನಾನು ಆಮೇಲೆ ನೀವು ಸಭೆ ಮುಗಿಸಿ ಬಂದು ಚರ್ಚೆ ಮಾಡ್ತಾ ಇದ್ದೆ, ಮೇಡಮ್ ಏನ್ ಮಾಡ್ಬೋದು ಅಂತ ಹೇಳಿ. ಅವರು ನನಗೆ ಸಜೆಸ್ಟ್ ಮಾಡಿದ್ದು ಗೋರ್ಮಾಟಿಯನ್ನ ನೀವು ಯಾಕೆ ತಗೋಬಾರ್ದು ಅಂತ ಹೇಳಿ. ಮೇಡಮ್ ಸಜೆಸ್ಟ್ ಮಾಡಿದ್ರಿಂದ ಅದರಲ್ಲಿ ನಾವು ಮುಂದುವರೆದ್ವಿ. ಈ ನಾಟಕ ಈಗಾಗಲೇ ಸಿದ್ಧಗೊಂಡು ರಾಜ್ಯಾದ್ಯಂತ ಪ್ರದರ್ಶನವನ್ನ ಮಾಡಿ ಸಾಕಷ್ಟು ಜನಪ್ರಿಯತೆಯನ್ನ, ಮೆಚ್ಚುಗೆಯನ್ನ ಪಡೆದಿದೆ. ಇವತ್ತು ತಮ್ಮ ಮುಂದೆ ಇದು ಪ್ರದರ್ಶನ ಆಗ್ತಾ ಇದೆ. ನಾನು ಎಲ್ಲ ಗಣ್ಯರಲ್ಲಿ ವಿನಂತಿಸ್ಕೊಳ್ತೀನಿ, ದಯಮಾಡಿ ಈ ನಾಟಕಕ್ಕೆ ವಾದ್ಯವನ್ನ ಬಾರಿಸುವ ಮೂಲಕ ಚಾಲನೆಯನ್ನ ಕೊಡಬೇಕು ಅಂತ ಹೇಳಿ. ಈ ನಾಟಕ ಪ್ರದರ್ಶನಕ್ಕೆ ಚಾಲನೆಯನ್ನ ಕೊಟ್ಟಿರುವಂತಹ ಎಲ್ಲ ಗಣ್ಯರಿಗೆ ಧನ್ಯವಾದಗಳು. ನಾಟಕಕ್ಕೆ ಶುಭ ಕೋರಬೇಕು ಅಂತ ಹೇಳಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಧರಣಿದೇವಿ ಮಾಲ್ಗತ್ತಿ ಮೇಡಮ್ ಅವ್ರನ್ನ ವಿನಂತಿಸ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.
ಈಗಾಗಲೇ ನಾಟಕದ ಬಗ್ಗೆ ಸಾಕಷ್ಟು ವಿವರಗಳನ್ನು ನಿರ್ಮಲಾ ಮಠಪತಿ ಅವರು ನೀಡಿದ್ದಾರೆ. ಅತ್ಯಂತ ಅನನ್ಯವಾದ ವಿಶಿಷ್ಟವಾದಂತಹ ಸಂಸ್ಕೃತಿ ಬಂಜಾರ ಸಂಸ್ಕೃತಿ. ನಮ್ಮ ಕನ್ನಡ ಸಂಸ್ಕೃತಿ ಜೊತೆಗೆ ಹಾಸು ಹೊಕ್ಕಿರುವ ಆದರೂ ಕೂಡ ಅದರ ಅನನ್ಯತೆಯನ್ನು ಹಾಗೆ ಉಳಿಸ್ಕೊಂಡು ಹೋಗಿರುವಂತಹ ಒಂದು ಸಂಸ್ಕೃತಿ. ಹಾಗಾಗಿ ಈಗಾಗಲೇ ಅಲ್ಲಿ ಬರೆದಿರೋದನ್ನು ಕಾಣ್ತೀವಿ ನಾವು. ಬರೀ ನಾಟಕ ಅಲ್ಲ, ಬಂಜಾರ ಜನಾಂಗದ ಕಲೆ ಸಂಸ್ಕೃತಿ ಬದುಕು ಬವಣೆಗಳ ಸಂಕಥನ ಇದು ಅಂತ. ಹಾಗಾಗಿ ಈ ಸಂಕಥನ ಏನಿದೆ ಅದು ನಮ್ಮ ಇಡೀ ಕನ್ನಡ ಸಮಾಜದ ಪ್ರತಿಯೊಬ್ಬರಿಗೂ ತಲುಪಬೇಕು. ಯಾಕಂದ್ರೆ ಪರಸ್ಪರ ಅರ್ಥ ಮಾಡ್ಕೊಳ್ಳುವಂಥದ್ದು ಮತ್ತು ಈ ಕಾಲಘಟ್ಟ ಫ್ಯೂಷನ್ ಅಂತ ಏನಂತೀವಿ, ಸಂಸ್ಕೃತಿಗಳು ಒಂದರ ಜೊತೆಗೆ ಒಂದು ಬೆರೀಬೇಕು. ಹಾಗೆ ಬೆರೆಯುವಾಗ ಅದರ ಎಲ್ಲ ಒಳಿತಿನ ಅಂಶಗಳು ಕೂಡ ಒಟ್ಟಿಗೆ ನಮ್ಮ ಇಡೀ ನಾಡಿಗೆ, ನಮ್ಮ ಇಡೀ ಕನ್ನಡ ಸಂಸ್ಕೃತಿ ಬರಬೇಕು ಅಂತ. ಆ ಹಿನ್ನೆಲೆಯಲ್ಲಿ ಈ ನಾಟಕ ಈಗಾಗಲೇ ಯಶಸ್ಸನ್ನು ಕಾಣ್ತಾ ಇದೆ, ಇನ್ನೂ ಯಶಸ್ಸನ್ನು ಕಾಣಬೇಕು. ಅದು ಯಶಸ್ವಿಯಾಗಿ ಎಲ್ಲಾ ಕಡೆ ಪ್ರದರ್ಶನ ಆಗ್ತದೆ ಅನ್ನುವಂಥ ಭರವಸೆ ನಮಗಿದೆ. ಹಾಗೆ ಯಶಸ್ವಿ ಆಗಲಿ ಅಂತ ನನ್ನ ಶುಭಾಶಯಗಳನ್ನು ನಾಟಕ ತಂಡದ ಎಲ್ಲರಿಗೂ ತಿಳಿಸ್ತೀನಿ. ಈ ನಿಟ್ಟಿನಲ್ಲಿ ನಮ್ಮ ನಿರ್ದೇಶಕ ಅತ್ಯಂತ ಅದ್ಭುತವಾಗಿ ನಾಟಕ ನಿರ್ದೇಶನ ಮಾಡಿದಂತಹ ಸಿ ಬಸವಲಿಂಗ ಅವರಿಗೂ ಅಭಿನಂದನೆಗಳು. ಪ್ರಶಾಂತ್ ನಾಯಕ್ ಅವರು, ಹಾಗೆ ನಮ್ಮ ಗೋವಿಂದ ಸ್ವಾಮಿ ಅವರು ಮತ್ತು ಎಲ್ಲ ಸಹಕಾರವನ್ನು ಕೊಟ್ಟಿರುವಂತ ಈ ನಾಟಕಕ್ಕೆ ಸಂಬಂಧಪಟ್ಟಾಗಿ ಎಲ್ಲ ಶ್ರಮ ವಹಿಸಿದಂತಹ ನಿರ್ಮಲಾ ಮಠಪತಿಯವರ ತಂಡ ಏನಿದೆ, ಎಲ್ಲ ಕಲಾವಿದರು, ಅವರಿಗೆಲ್ಲರಿಗೂ ಕೂಡ ನಾನು ಶುಭಾಶಯಗಳನ್ನು ಹೇಳ್ತೀನಿ. ಕಾರ್ಯಕ್ರಮ, ಈ ನಾಟಕ ಯಶಸ್ವಿ ಆಗಲಿ ಅಂತ ಮತ್ತೊಮ್ಮೆ ಹಾರೈಸ್ತೀನಿ. ಕಥಾ ಚಿಕ್ಕಣ್ಣವರು ಇದ್ದಾರೆ ವೇದಿಕೆ ಮೇಲೆ ಮತ್ತು ನಾಟಕ ಅಕಾಡೆಮಿ ಅಧ್ಯಕ್ಷರು ಕೂಡ ಇದ್ದಾರೆ. ಎಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತಾ ಈ ನಾಟಕಕ್ಕೆ ಮತ್ತೊಮ್ಮೆ ಯಶಸ್ಸನ್ನು ಕೋರ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು ಮೇಡಮ್ ತಮ್ಮ ಶುಭ ಹಾರೈಕೆಗೆ. ಬಂಧುಗಳೇ, ನಾನು ಆಗಲೇ ತಮ್ಮಲ್ಲಿ ವಿನಂತಿಸ್ಕೊಂಡಿದ್ದೀನಿ, ತಾವು ಬಂದಿರುವಂತಹ ಕಡಿಮೆ ಸಂಖ್ಯೆಯ ಪ್ರೇಕ್ಷಕರಿದ್ರು ಕೂಡ ನಮ್ಮ ಪಾಲಿಗೆ ತಾವು ಸಾವಿರಾರು ಸಂಖ್ಯೆಯ ಪ್ರೇಕ್ಷಕರೇ ಸರಿ, ದಯವಿಟ್ಟು ತಾವು ಮುಂದೆ ಕೂತ್ಕೊಂಡು. ಸಮಾರಂಭದಲ್ಲಿ ಮುಖ್ಯಮಂತ್ರಿ ಚಂದ್ರು ಅವರು, ಲೋಕೇಶ್ ಅವರು, ವಿನೋದ್ ಅವರು, ಪತ್ರಕರ್ತರು, ಸಾಕಷ್ಟು ಜನ, ಚಂದ್ರು, ಎಲ್ಲ ಅಪ್ಪಣ್ಣ ಎಲ್ಲ ಇದ್ದೀರಿ. ತಮಗೂ ಕೂಡ ಸ್ವಾಗತ, ಧನ್ಯವಾದ. ನಾಟಕ ನೋಡೋಣ ಈಗ. ಗೋರ್ಮಾಟಿ. ಕ್ಷಣಿ ಸಂಗೀತ ಮತ್ತು ನಿರ್ದೇಶನ ಸಿ ಬಸವಲಿಂಗಯ್ಯ.
ಅಲ್ಲೋಡ್ಲೆ ಗೊತ್ತಾದಾಯ್ಕ ಇಷ್ಟು ಚಂದ ನಗಾರಿ ಬರ್ಸಕತ್ತಾನಲ್ಲ. ಚಂಪಿ ನೀನೇನೇ ಹೇಳೋ ನಮ್ ಕಣಿಯ ಚಂದ್ ಬಿಟ್ರ ನಗಾರಿ ನುಡ್ಸೋದ್ರ ನಮ್ ಗೊತ್ತಾಯ್ಕನೇ ಬೇಕು ಕಣೆ. ಹೌದಾ? ಅದು ನಿನಗೆ ಹಾಕೊತ್ತು? ಕಣ್ಣಿ ಕಾಣ್ ಬಂದ್ರೆ ತೋಳು ಹಿಡ್ದು ನಗಾರಿ ನುಡ್ಸೋಕತ್ತಾನ ನೋಡು. ಚಂಪಿ ಅವನು ನೋಡಕ್ಕಂತ ಬಣ್ಣ ಅಲ್ದಿದ್ರು ಎಷ್ಟು ಚಂದಲ್ಲ. ಸೌಮ್ಯ ಬಾಲಾಜಿ, ದಕ್ಷಿಣ ಕನ್ನಡ ಜಿಲ್ಲೆ. ರಕ್ಷಿತಾ ರಾಮನಗರ. ಪವಿತ್ರ ಮೈಸೂರು. ಸುನೀಲ್ ಕುಮಾರ್ ಅಪ್ಪಪಟ್ನ, ವಿಜಯನಗರ. ರಾಜೇಂದ್ರ ಪ್ರಸಾದ್ ಮಂಡ್ಯ. ರಮೇಶ್ ಪಾಸಂದ್ರ, ತುಮಕೂರು. ಮೈಸೂರು ಚಂದನ್. ಕೌಶಿಕ್ ಕೇರ್ಪೇಟೆ. ನಾಗೇಂದ್ರ, ಚಾಮರಾಜನಗರ. ರೇಖಾ ಧಾರವಾಡ. ಕವನ್ ಮೈಸೂರು. ಭುವನೇಶ್ ಯಾದಗಿರಿ. ಮೀನಾಕ್ಷಿ ಬೀದರ್. ಭಾಗ್ಯಲಕ್ಷ್ಮಿ ಕಾಳೆ ಹಾವೇರಿ. ಈರಮ್ಮ ರಾಯಚೂರು. ನಾಗರಾಜ್ ನಗರ್, ವಿಜಯಪುರ. ಸಚಿನ್ ಮಿತ್ರ, ಬೀದರ್. ಕಮಲಾವರ, ಶಿವಮೊಗ್ಗ. ನಿತಿನ್, ಸುಳ್ಯ. ಅಭಿಷೇಕ್ ಗಾಡಿಗಾರ್, ಮೈಸೂರು. ನಾಟಕದ ನಿರ್ದೇಶಕರು ಸಿ ಬಸವಲಿಂಗಯ್ಯ ಅವರು ಇದರ ದಯಮಾಡಿ ವೇದಿಕೆ ಕೊಡಬೇಕು. ಹಾಗೆ ಶಾಂತ್ ನಾಯ್ಕ ಅವರು ವೇದಿಕೆ ಕೊಡಬೇಕು. ಚಿಕ್ಕಣ್ಣವರು ಹೋದ್ರು ಅನ್ಸುತ್ತಲ್ಲ, ವಿನೋದ್ ನಾಯ್ಕ ಅವರು ವೇದಿಕೆ ಕೊಡಬೇಕು. ನಾಟಕದ ಬಗ್ಗೆ ಯಾರಾದರೂ ಅಭಿಪ್ರಾಯಗಳಾಗಿದ್ರೆ ಇಬ್ಬರಿಗೆ ಸ್ವಾಗತ ಇದೆ. ಈ